ಹಲೋ ಎವ್ರಿವನ್, ಗುಡ್ ಈವ್ನಿಂಗ್. ನಾನು ಹರ್ಷಿಣಿ. ನಾನಿವಾಗ ಆರಿ ಎಂಬ್ರಾಯ್ಡರಿ ಬೇಸಿಕ್ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ನನಗೆ ಆರಿ ಎಂಬ್ರಾಯ್ಡ್ರಿ ಬಗ್ಗೆ ನಾನು ತುಂಬ ಎಂಕ್ವೈರಿ ಮಾಡ್ತಿದ್ದೆ, ಟೈಲರಿಂಗ್ ಬಗ್ಗೆ ಎಂಕ್ವೈರಿ ಮಾಡ್ತಿದ್ದೆ. ಹೊರಗಡೆ ಎಲ್ಲೂ ಕರೀಲಿಕ್ಕಾಗಿರಲಿಲ್ಲ. ಅಂದರೆ ಇವಾಗ ಮಗಳು 2 ವರ್ಷ ಆನ್ಲೈನ್ ಜಾಬ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಎನ್ಕ್ವೈರಿ ಮಾಡಿದಾಗ ನಂಗೆ ಒಬ್ಬರು ಮ್ಯಾಮ್, ನನ್ನ ಡಿಗ್ರಿ ಕಲಿಸಿದ ಮ್ಯಾಮ್ ನನಗೆ ಇವರ ಅನುಪಮ ವೆಂಕಟೇಶ್ ಅವ್ರದ್ದು, ನಮ್ಮ ಮ್ಯಾಮ್ ಅವ್ರದ್ದು ಆರಿ ಎಂಬ್ರಾಯ್ಡ್ರಿ ಕೋರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು. ಸೊ ಅಲ್ಲಿ ಜಾಯ್ನ್ ಆಗಿದ್ದೆ. ಜಾಯ್ನ್ ಆಗುವಾಗ ಸ್ಟಾರ್ಟಿಂಗ್ ಸ್ವಲ್ಪ ಬೇಕಾ ಬೇಡವೋ, ಮಾಡಬೇಕಾ, ನನ್ನಿಂದ ಆನ್ಲೈನಲ್ಲಿ ಮಾಡ್ಬೋದಾ ಅನ್ನೋ ಕನ್ಫ್ಯೂಷನ್ಸ್ ತುಂಬ ಇತ್ತು. ಜಸ್ಟ್ ಮ್ಯಾಮ್ ಹತ್ರ ನಾನು ಓಕೆ, ನಾನು ಇವಾಗ 3 ಮಂತ್ ಅಲ್ವಾ, ನೆಕ್ಸ್ಟ್ ಜಾಯ್ನ್ ಆಗ್ತೀನಿ ಅಂತ ಹೇಳಿದೆ. ಅವಾಗ ಮ್ಯಾಮ್ ಹೇಳಿದರು, ಯಾಕೆ ಸುಮ್ಮನೆ ಒಂದು ರೀಸನ್ಗೋಸ್ಕರ 3 ಮಂತ್ ವೆಯ್ಟ್ ಮಾಡ್ತೀರಾ, ಸೊ ಇವಾಗಲೇ ಜಾಯ್ನ್ ಆಗಿ ಅಲ್ವಾ ಅಂತ. ಸೊ ಆವಾಗಲೇ ಡಿಸಿಷನ್ ತಗೊಂಡು ಆವಾಗಲೇ ಜಾಯ್ನ್ ಆದೆ. ಸೊ ನಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಾದ್ರೆ ತುಂಬ, ಇವಾಗ ಫಸ್ಟಿಗೆ ನನ್ನ ಮಗಳಿದ್ದಾಳೆ, ನಾನು ಆನ್ಲೈನ್ ಜಾಬ್ ಮಾಡ್ತಾ ಇದ್ದೀನಿ, ಮನೆ ನೋಡ್ಕೊತೆ, ಇದೆಲ್ಲ ನೋಡ್ಕೊಂಡು ನಮಗೆ ಫಸ್ಟ್ ಕನ್ಫ್ಯೂಷನ್ ಇತ್ತು, ಹೇಗೆ ಆನ್ಲೈನಲ್ಲಿ ಮಾಡ್ಬೋದು, ನಮಗೆ ವರ್ಕ್ ಮಾಡಲಿಕ್ಕೆ ಎಲ್ಲ ಕಲೀಲಿಕ್ಕೆ ಆಗುತ್ತಾ ಅನ್ನೋ ತುಂಬ ಡೌಟ್ಸ್ ಇತ್ತು. ಸೊ ನಮಗೆ ಇವಾಗ ಯಾವ ಥರ ಫೀಲ್ ಆಯಿತು ಅಂದರೆ, ಆನ್ಲೈನ್ ಕ್ಲಾಸ್ ಅಂದರೆ ಅದು ಆನ್ಲೈನ್ ಅಂತ ಅನಿಸೇ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಡೈರೆಕ್ಟಾಗಿ ಮ್ಯಾಮ್ ನಮಗೆ ಮುಂದೆ ಕೂತ್ಕೊಂಡು 1 ಅವರ್ ಕ್ಲಾಸ್ ಹೇಳ್ಕೊಡ್ತಾರೆ. ಪ್ರತಿಯೊಂದು ಸ್ಟಿಚ್ಚು ಅಷ್ಟು ಸ್ಲೋ ಆಗಿ ನಾವು ಅದು ಕರೆಕ್ಟಾಗಿ ಮಾಡೋ ಥರ ನಮಗೆ ಹೇಳ್ಕೊಡ್ತಾರೆ, ಅಷ್ಟು ಕ್ಲಿಯರಾಗಿ ಹೇಳ್ಕೊಡ್ತಾರೆ. ಏನೂ ಕಷ್ಟ ಅಂತ ಅನಿಸಿಲ್ಲ. ನಮ್ಮ ಥ್ರೆಡ್ ವರ್ಕ್ ಆಗಲಿ, ಜ್ಯುವೆಲರಿ ವರ್ಕ್, ಇವಾಗ 2 ಥ್ರೆಡ್ ವರ್ಕಲ್ಲೂ ಜ್ಯುವೆಲರಿ ವರ್ಕಲ್ಲೂ 2 ಬ್ಲೌಸ್ ಮಾಡಿಸಿದ್ದಾರೆ. ಥ್ರೆಡ್ ವರ್ಕ್ ಕೂಡ ತುಂಬ ಈಸಿ ಇದೆ. ಫಸ್ಟಿಗೆ ತುಂಬ ಕಷ್ಟ ಆಯಿತು, ಮತ್ತೆ ಈಸಿ ಆಗ್ತಾ ಬಂತು. ಇವಾಗ ಜ್ಯುವೆಲರಿ ವರ್ಕ್ ಕೂಡ ತುಂಬ ಈಸಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಸೊ ನಮಗಿದು ಆನ್ಲೈನ್ ಕೋರ್ಸ್ ಅಂತೇಳಿ ಫೀಲ್ ಆಗೇ ಇಲ್ಲ. ಯಾಕಂದರೆ ಅಷ್ಟು ಡೈರೆಕ್ಟಾಗಿ ಕೂತ್ಕೊಂಡು 1 ಅವರ್ ಕ್ಲಾಸ್ ಮಾಡಿ, ತುಂಬ ಒಂದ್ಸಲ ಫ್ರೆಂಡ್ಲಿ, ಅಷ್ಟು ಬಾಂಡಿಂಗ್ ಇತ್ತು. 3 ತಿಂಗಳಿಗೆ ಅಷ್ಟೊಂದು ತುಂಬ ಚೆನ್ನಾಗಿ ಮಾಡಿದ್ವಿ. ತುಂಬ ಈಸಿಯಾಗಿ ಕಲೀಲಿಕ್ಕಾಯಿತು. ಯಾವತ್ತೂ ಅಂದ್ಕೊಂಡಿರಲಿಲ್ಲ ಆನ್ಲೈನಲ್ಲಿ ಇಷ್ಟು ಚೆನ್ನಾಗಿ ಕಲೀಲಿಕ್ಕಾಗುತ್ತೆ ಅಂತ. ಸೊ ಇನ್ನು ಮುಂದೆ ನಾನು ಯಾರಾದರೂ ನನ್ನ ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಯಾರು ಬಂದರೂ ಆನ್ಲೈನ್ ರೆಫರ್ ಮಾಡ್ತೀನಿ. ಯಾಕಂದರೆ ಅವ್ರಿಗೆ ಇವಾಗ ಮಕ್ಕಳಾಗಿರೋರಿಗೆ ಮನೆಯಿಂದ ಹೊರಗಡೆ ಹೋಗಿ ಕಲಿಯೋಕ್ಕಾಗಲ್ಲ, ಆಫ್ಲೈನ್ ಕೋರ್ಸಿಗೆ ಜಾಯ್ನ್ ಆಗೋಕ್ಕಲ್ಲ. ತುಂಬ ಜನರಿಗೆ ಇಂಟ್ರೆಸ್ಟ್ ಇರುತ್ತೆ, ನಮಗೆ ಕಲಿಬೇಕು, ಆದರೆ ಮನೆ ಬಿಟ್ಟು ಹೋಗೋಕ್ಕಾಗಲ್ಲ. ಅಂಥವರಿಗೆ ತುಂಬ ಒಳ್ಳೆ ಆಪ್ಷನ್, ಚೆನ್ನಾಗಿ ಕಲಿಸ್ತಾರೆ ಕೂಡ. ಯಾವ ಫೀಲಿಂಗ್ಸು, ಯಾವ ಥರ ನಮಗೆ ಕಲೀಲಿಕ್ಕಾಗಲ್ಲ ಅನ್ನೋದು ಆಗ ಇರಲ್ಲ, ನಮ್ಗೆ ಚೆನ್ನಾಗಿ ಕಲಿಬೋದು. ಸೊ ಇವಾಗ ನಾನು ನನ್ನ ಮಗಳನ್ನ ನೋಡಿಕೊಂಡು ಆನ್ಲೈನ್ ಜಾಬ್ ಮಾಡಿಕೊಂಡು ಮನೆ ಕೆಲಸ ಮಾಡ್ಕೊಂಡು ಇದನ್ನು ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ನನಗೇನೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಸೊ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ. ಇವಾಗ ನಮ್ಮಿಂದ 2 ಬ್ಲೌಸ್ ಮಾಡಿಸಿದ್ದಾರೆ ಮೇಡಮ್. ಅದು ತುಂಬ ಖುಷಿ ಆಗುತ್ತೆ. ಇನ್ನು ನಮಗೆ ಯಾವ ಕಸ್ಟಮರ್ ಆರ್ಡರ್ಸ್ ಬಂದ್ರೂ ನಮಗೆ ತಗೋಬೋದು, ಅಷ್ಟು ಕಾನ್ಫಿಡೆನ್ಸ್ ಬಂದಿದೆ ಅಷ್ಟು. ಸೊ ಇವಾಗ ನಾವು 2 ಬ್ಲೌಸ್ ಮಾಡಿಸಿದ್ವಿ. ಥ್ರೆಡ್ ವರ್ಕಲ್ಲೂ ಜ್ಯುವೆಲರಿ ವರ್ಕಲ್ಲೂ 2 ಬ್ಲೌಸ್ ಮಾಡಿಸಿದ್ದೀವಿ. ಸೊ ಇನ್ನು ಮುಂದೆ ಕಸ್ಟಮರ್ ಆರ್ಡರ್ಸ್ ತಗೊಳ್ಬೋದು. ತುಂಬ ಒಳ್ಳೆ ಕಾನ್ಫಿಡೆನ್ಸ್ ಬಂದಿದೆ. ಇನ್ನು ತಗೋತೀನಿ, ಶಾಪ್ ಇಡಬೇಕು ಅಂತೆಲ್ಲ ಅಂದ್ಕೊಂಡಿದ್ವಿ. ಇದೆಲ್ಲ ಸಾಧ್ಯ ಆಗುತ್ತೆ. ಇದೆಲ್ಲ ಸಾಧ್ಯ ಆಗಿರೋದು ನಮ್ಮ ಆನ್ಲೈನ್ ಕ್ಲಾಸಿಂದ. ಇವಾಗ ನಾನು ಫಸ್ಟ್ ಮಾಡಿರೋ ಥ್ರೆಡ್ ವರ್ಕ್ ಬ್ಲೌಸ್ನ ತೋರಿಸ್ತೀನಿ. ಸೊ ಫಸ್ಟ್ ಮಾಡಿರೋ ವರ್ಕ್ಗೆ ಇಷ್ಟು ನೀಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟು ನೀಟಾಗಿದೆ, ಅದಕ್ಕೆ ನಮ್ಮ ಮ್ಯಾಮ್ ಹೇಳಿಕೊಟ್ಟಿರೋ ವಿದ್ಯೆನೇ ಕಾರಣ. ಸೊ ಸೆಕೆಂಡ್ ಆಗಿ ನಾವು ಥ್ರೆಡ್ ವರ್ಕ್ ಜ್ಯುವೆಲರಿ ವರ್ಕ್ ಮಾಡಿರೋದು. ಇಷ್ಟಾದರೂ ಮಾಡ್ಲಿಕ್ಕೆ ಆಗುತ್ತೆ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ತುಂಬ ಚೆನ್ನಾಗಾಯಿತು, ಕ್ಲಾಸ್ ಕೂಡ ತುಂಬ ಚೆನ್ನಾಗಾಯಿತು. ಸೊ ಯಾರಿಗೆ ಮನೆಯಿಂದ ಹೊರಗಡೆ ಹೋಗೋಕ್ಕಾಗಲ್ಲ ಅಂಥವರಿಗೆಲ್ಲ ಆನ್ಲೈನ್ ಕ್ಲಾಸ್ ಬೆಸ್ಟ್ ಆಗಿರುತ್ತೆ. ಯಾರಿಗೆ ಬೇಕಾದ್ರೂ ಜಾಯ್ನ್ ಆಗ್ಬೋದು. ಮ್ಯಾಮ್ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬ ಸಪೋರ್ಟಿವ್, ತುಂಬ ನಮ್ಮನ್ನು ಅರ್ಥ ಮಾಡ್ಕೊಂಡು ನಮಗೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಎಲ್ಲದಕ್ಕೂ ಥ್ಯಾಂಕ್ ಯು ಮ್ಯಾಮ್. ಇಷ್ಟೊಂದು ಬೇಸಿಕ್ ಕೋರ್ಸನ್ನು ಕಂಪ್ಲೀಟ್ ಮಾಡಿ 2 ಬ್ಲೌಸ್ ಮಾಡಲಿಕ್ಕಾಗೋದು ಒಂದು ಪುಣ್ಯ ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಹಲೋ, ನಮಸ್ತೆ. ನಾನು ಹರ್ಷಿತಾ. ನನ್ನ ಗುರುಗಳಾದ ಡಾಕ್ಟರ್ ಅನುಪಮ ವೆಂಕಟೇಶ್ ಅವರ ರಚನಾ ಡಿಸೈನರ್ಸ್ ಕುಚ್ ಆ್ಯಂಡ್ ಮಗ್ಗಮ್, ಅದರಲ್ಲಿ ನಾನು ಆರಿ ಎಂಬ್ರಾಯ್ಡರಿ ವರ್ಕ್ ಕಲಿತಿದ್ದೇನೆ. ನಮ್ಮದು ಇದು ಆಗಸ್ಟ್ ಲಾಸ್ಟಿಗೆ ನಮ್ಮ ಕ್ಲಾಸ್ ಮುಗಿಯಿತು. 2025 ಬ್ಯಾಚಿದ್ದು. ನಾನು ಸ್ಟಾರ್ಟಿಂಗ್ ತುಂಬಾ ಆಸೆ ಇತ್ತು, ನನ್ನ ಬ್ಲೌಸಿಗೆಲ್ಲ ಎಂಬ್ರಾಯ್ಡರಿ ಮಾಡುವಾಗ ನಾನು ಕೂಡ ಹಾಗೇ ಮಾಡಬೇಕು. ಕೆಲವೊಂದು ಮದುವೆಯ ಬ್ಲೌಸಿಗೆಲ್ಲ ತುಂಬಾ ರೇಟ್ ಇರ್ತದೆ. ಆಗ ನನಗೂ ಆಸೆ ಆಗ್ತದೆ, ನಾನು ಅಷ್ಟೇ ಅರ್ನ್ ಮಾಡಬೇಕು ಅಮೌಂಟ್
ಅಂತ ಹಾಗೆಲ್ಲ ತುಂಬಾ ಆಸೆ ಇತ್ತು. ಹಾಗೆ ಹೇಗೆ ಕಲಿಯೋದಂತ ಐಡಿಯಾ ಇರಲಿಲ್ಲ. ಹಾಗೆ ನನ್ನ ಅಕ್ಕ ಒಬ್ಬರು ಕಸಿನ್ ಅಕ್ಕ ಅವರು ಮ್ಯಾಮ್ನ ಆಫ್ಲೈನ್ ಕ್ಲಾಸಿಗೆ ಹೋಗ್ತಾಯಿದ್ರು. ಅದರಲ್ಲಿ ಮಾಡುವಾಗ ನಾನು ಡಿಸೈನ್ ನೋಡಿದ್ದೇನೆ ಅವರು ಮಾಡಿದ್ದು. ಹಾಗೆ ನನಗೆ ಕೂಡ ಆಸೆ ಆಯಿತು. ನಾನು ಹೇಳಿದೆ ನಾನು ಹೇಗೆ ಅಟೆಂಡ್ ಆಗೋದು, ನನಗೆ ಅದು ಟೈಮ್ ಆಗೋದಿಲ್ಲ, ಆಫ್ಲೈನ್ ವರ್ಕ್ ಇದ್ದು ನನಗೆ ಟೈಮ್ ಆಗೋದಿಲ್ಲ, ಯಾಕಂದರೆ ನಾನು ಜಾಬ್ ಹೋಗ್ತಾ ಇದ್ದೇನೆ. ಹಾಗೆ ಆನ್ಲೈನ್ ವರ್ಕಲ್ಲಿ ಇದೆ ಅಂತ ಅಕ್ಕ ಒಂದು ದಿವಸ ಹೇಳಿದರು, ಅವರದ್ದು ಆನ್ಲೈನು ಕೂಡ ಕ್ಲಾಸ್ ಇದೆ, ನಿಮಗೆ ಅದಕ್ಕೆ ಜಾಯ್ನ್ ಆಗ್ಬೋದು ನೋಡಂತ. ಅಂದರೆ ಆನ್ಲೈನಲ್ಲಿ ನನಗೆ ಇತ್ತು, ಆಫ್ಲೈನಲ್ಲಿ ಕಲಿಸಿದಾಗೆ ಆನ್ಲೈನಲ್ಲಿ ಅರ್ಥ ಆಗ್ತದಾ, ಮೊಬೈಲಲ್ಲಿ ಕಲಿಯೋದಲ್ಲ, ಹೇಗೆ ಕಲಿಯೋದು ಅದು ಅಷ್ಟು ಅರ್ಥ ಆಗೋದಿಲ್ಲ, ಮತ್ತು ಕರೆಕ್ಟಾಗಿ ಅರ್ಥ ಆಗಿಲ್ಲ ಅಂದರೆ ವೇಸ್ಟ್ ಅಲ್ಲ, ಅಷ್ಟು ಟೈಮ್ ಕೂಡ ವೇಸ್ಟ್ ಅಲ್ಲ ಅಂತ. ಹಾಗೆ ಒಂದು ದಿವಸ ನಾನು ಮ್ಯಾಮಿಗೆ ಕಾಲ್ ಮಾಡಿದ್ದೆ ನಂಬರ್ ತಗೊಂಡು ಹೇಗಂತ. ಮ್ಯಾಮ್ ಅದಕ್ಕೆ ಹೇಳಿದರು ಕಲಿಬೋದು ನಿಮಗೆ, ಮತ್ತು ತುಂಬಾ ಹೇಳಿದರು. ಅದಕ್ಕೆ ನಾನು ಹಾಗೆ 2 ಡೇಸ್ ಬಿಟ್ಟು ಜಾಯ್ನ್ ಆದೆ ಖುಷಿಯಿಂದ. ಹಾಗೆ 1 ವೀಕ್ ತುಂಬಾ ಕಷ್ಟ ಆಯಿತು ಕ್ಲಾಸಲ್ಲಿ. ಮೇ ತಿಂಗಳಲ್ಲಿ ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗಿದೆ. 1 ವೀಕಲ್ಲಿ ತುಂಬಾ ಕಷ್ಟ ಆಯಿತು. ನಾವು 28 ಮೆಂಬರ್ಸ್ ಸ್ಟೂಡೆಂಟ್ಸ್ ಇದ್ವಿ. ಹಾಗೆ ಮತ್ತೆ ಕಲಿತಾ ಈಸಿ ಆಯಿತು. ಫಸ್ಟ್ ಒಂದು ಬ್ಲೌಸ್ 1 ಮಂತಲ್ಲಿ 1 ಬ್ಲೌಸ್ ಮಾಡಿದ್ವಿ, ಥ್ರೆಡ್ ವರ್ಕ್ ಇದ್ದು. ಹಾಗೆಯೇ ಜುಲೈ ತಿಂಗಳಲ್ಲೇ ನಮ್ಮದು ಜ್ಯುವೆಲ್ಲರಿ ವರ್ಕ್ ಕೂಡ ಆಯಿತು. ಅವರು ಕಲಿಸುವ ಮೆಥಡ್ ಅಷ್ಟು ಈಸಿ ಇದೆ. ಅಂದರೆ ಸಣ್ಣ ಮಕ್ಕಳಿಗೆ ಹೇಗೆ ಹೇಳಿಕೊಡ್ತಾರೆ, ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡ್ತಾರೆ. ಅಂದರೆ ಒಂದು ದಿವಸನೇ ಒಂದು 4-5 ಡಿಸೈನ್ ಹಾಗೆ ಹೇಳಿಕೊಡೋದಿಲ್ಲ. ಒಂದು ಡಿಸೈನ್ ಆದರೆ ಅದನ್ನು ನಮ್ಮ ಹತ್ರ ಮಾಡಿಸ್ತಾರೆ. ಮಾಡಿದ ಮೇಲೆ ಲಾಸ್ಟಿಗೆ ಒಂದು ಹೋಮ್ವರ್ಕ್ ಕೊಡ್ತಾರೆ, ನಾಳೆ ಮಾಡಿಕೊಂಡು ಬನ್ನಿ ಅಂತ. ಹಾಗೆ ಆಬ್ಸೆಂಟ್ ಇದ್ದವರಿಗೆ ವಿಡಿಯೋ ಕೂಡ ಒಂದು ನಮ್ಮದು ವಾಟ್ಸಪ್ ಗ್ರೂಪ್ ಇದೆ, ಅದರಲ್ಲಿ ವಿಡಿಯೋ ಕೂಡ ಹಾಕ್ತೇವೆ. ನಾವು ವರ್ಕ್ ಮಾಡಿದ್ದನ್ನು ಆ ವಾಟ್ಸಪ್ ಗ್ರೂಪಿಗೆ ಸೆಂಡ್ ಮಾಡ್ತೇವೆ. ಆಗ ನಮಗೆ ಖುಷಿ ಆಗ್ತದೆ, ನಾವು ಒಬ್ಬರು ಮಾಡಿದ್ರಲ್ಲ ನಾವು ಕೂಡ ಹಾಗೇ ಮಾಡಬೇಕು ಅಂತ. ಎಲ್ಲರೂ ಹಾಗೆ ಫೈಟಿಂಗಲ್ಲಿ ಮಾಡ್ತಾ ಇದ್ದೇವೆ, ಒಬ್ಬಕ್ಕಿಂತ ಒಬ್ಬ ಚಂದ ಮಾಡಬೇಕಂತ ಮಾಡ್ತಾ ಇದ್ವಿ. ಹಾಗೆ ಮ್ಯಾಮ್ಸ್ ತುಂಬಾ ಸಪೋರ್ಟ್ ಮಾಡ್ತಿದ್ರು, ವೆರೈಟಿ ಡಿಸೈನ್ ಎಲ್ಲ ಹೇಳಿಕೊಡ್ತಾ ಇದ್ದರು. ಎಲ್ಲರ ಯಾರು ಡಿಸೈನ್ ಮಾಡಿದ ಎಲ್ಲರ ಹೆಸರು ಕರೆದು, ಒಂದು 28 ಮೆಂಬರ್ಸ್ ಇದ್ದು ಕೂಡ ಹೆಸರು ಕರೆದು, ಒಬ್ಬೊಬ್ಬರದ್ದೇ ಆಗಿ ಹೆಸರು ಕರೆದು ನಿಮ್ಮ ಡಿಸೈನ್ ತೋರಿಸಿ, ನೀವು ಮಾಡಿದ ವರ್ಕ್ ತೋರಿಸಿ ಅಂತ ಹೇಳ್ತಾಯಿದ್ರು. ಅಂದರೆ ಅಷ್ಟು ನೀಟಾಗಿ ಸಣ್ಣ ಮಕ್ಕಳಿಗೆ ಹೇಳಿಕೊಡ್ತಾರೆ, ಅಷ್ಟು ಚೆಂದ ಮಾಡಿ ಹೇಳಿಕೊಡ್ತಾ ಇದ್ದರು. ಅಂತೂ ಥ್ರೆಡ್ಡು ಜ್ಯುವೆಲ್ಲರಿ ವರ್ಕ್ ತುಂಬಾ ಈಸಿ ಇದೆ. 2 ಬ್ಲೌಸ್ ಹೇಳಿಕೊಟ್ರು. ಹಾಗೆಯೇ ನಮಗೆ ಮಿಡ್ಲಲ್ಲಿ ಒಂದು ಆರಿ ವರ್ಕ್ ಫೆಡರೇಷನ್ ಅವರ ವರ್ಲ್ಡ್ ರೆಕಾರ್ಡ್ ಈವೆಂಟ್ ಕೂಡ ಅಟೆಂಡ್ ಮಾಡುವ ಚಾನ್ಸ್ ಸಿಕ್ಕಿತು. ಅದನ್ನು ಕೂಡ ಮ್ಯಾಮೇ ನಮ್ಮನ್ನು ಹೇಳಿ ನಮಗೆಲ್ಲ ಅದರ ಬಗ್ಗೆ ಹೇಳಿ ಕರ್ಕೊಂಡು ಹೋದರು. ಅದಕ್ಕೂ ಹೇಗೆ ಪಾರ್ಟಿಸಿಪೇಟ್ ಮಾಡೋದಂತ ಅದು ಕೂಡ ಎಕ್ಸ್ಟ್ರಾ ಕ್ಲಾಸಲ್ಲಿ ಹೇಳಿಕೊಟ್ರು. ಹಾಗೆ ಈಗಲೂ ಕೂಡ ಕ್ಲಾಸ್ ಮುಗಿದ್ರೂ ಕೂಡ ನಮ್ಮ ಗ್ರೂಪಲ್ಲಿ ಏನು ನಮಗೆ ಡೌಟ್ ಇದೆ ಅದಕ್ಕೆ ಇವಾಗಲೂ ಕೂಡ ಆನ್ಸರ್ ಮಾಡಿ ಹೇಳಿಕೊಡ್ತಾರೆ. ಹೇಗೆ ಮಾಡಬೇಕು, ಎಷ್ಟು ರೇಟ್ ಹೇಳಬೇಕು, ಎಷ್ಟು ಪ್ರೈಸ್ ಹೇಳಬೇಕು, ಎಲ್ಲ A to Z ಹೇಳಿಕೊಡ್ತಾರೆ. ಹಾಗೆಯೇ ನಾವು ಮಾಡಿದ ವರ್ಕ್ ಇನ್ನೊಬ್ಬರಿಗೂ ಕೂಡ ಹೆಲ್ಪ್ ಆಗ್ತದೆ. ಒಬ್ಬೊಬ್ಬರು ಮಾಡುವ ಹೊಸ ಡಿಸೈನ್ ನಮಗೂ ಕೂಡ ಗೊತ್ತಾಗ್ತದೆ. ಈಗ ಜಾಬಿಗೆ ಹೋಗುವವರಿಗೆ ಕಲೀಲಿಕ್ಕೆ ಆಗೋದಿಲ್ಲ, ಅವರಿಗೆ ಆಸೆ ಇರ್ತದೆ ನಾವು ಕೂಡ ಒಂದು ಪಾರ್ಟ್ ಟೈಮ್ ವರ್ಕ್ ಮಾಡಬೇಕಂತ. ಇದೊಂದು ಒಳ್ಳೆ ಜಾಬು. ಈಗ ಎಲ್ಲರಿಗೂ ಬ್ಲೌಸಲ್ಲಿ ಎಂಬ್ರಾಯ್ಡರಿ ಮಾಡಬೇಕಾಗ್ತದೆ, ಇಷ್ಟ ಆಗ್ತದೆ. ಆಗ ಈ ಆನ್ಲೈನಲ್ಲಿ ಕಲಿತು ಮಾಡೋದಂದರೆ ತುಂಬಾ ಈಸಿ. ನಾವು 6 to 7 o'clock ನಮ್ಮ ಬ್ಯಾಚ್ ಇದ್ದದ್ದು, ತುಂಬಾ ಹೆಲ್ಪ್ ಆಗ್ತಿತ್ತು. ನಮ್ಮದರಲ್ಲಿ ಸಣ್ಣ ಮಕ್ಕಳನ್ನು ಹಿಡ್ಕೊಂಡು ಪಾಪ ತಾಯಂದಿರು ಮತ್ತು ಪ್ರೆಗ್ನೆಂಟ್ ಎಲ್ಲ ಮಾಡುವಾಗ ತುಂಬಾ ಖುಷಿ ಆಗ್ತಿತ್ತು. ನಾವು ಅದಕ್ಕೆ ಏನು ಮಿಗಿಲಲ್ಲ ಅಂತ ಅವರು ಅಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ರು. ಎಲ್ಲರೂ ತುಂಬಾ ಮ್ಯಾಮ್ ಅಂತೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈಗ ಎಕ್ಸ್ಟ್ರಾ ಕ್ಲಾಸ್ ಮುಗಿದಿದೆ, ಈಗ ಎಕ್ಸ್ಟ್ರಾ ಹೇಳಿಕೊಡ್ತಾರೆ. ಆದರೂ ನಮ್ಮನ್ನು ಬಿಟ್ಟು ಕೊಡೋದು ಎಷ್ಟು ತುಂಬ. ಈಗ ಇಲ್ಲಾಂದರೆ ಆನ್ಲೈನಲ್ಲಿ ಕ್ಲಾಸ್ ಮಾಡುವರೆ ನಿಮ್ಮದು ಟೈಮ್ ಆಯಿತು 3 ತಿಂಗಳು, ಆಫ್ಲೈನಲ್ಲಾದರೂ ಅಷ್ಟೇ ನಿಮ್ಮ 3 ತಿಂಗಳಾಯಿತು, ನಿಮ್ಮನ್ನು ಬಿಟ್ಟು ಬಿಟ್ರೆ ಆಯಿತು ಹೋಯಿತು. ಆದರೆ ನಮ್ಮ ಈ ಮ್ಯಾಮ್ ಯಾವತ್ತೂ ಬಿಟ್ಟು ಕೊಡಲಿಲ್ಲ, ನಮ್ಮನ್ನು ಇಷ್ಟು ದಿವಸದಲ್ಲಿ ಈಗಲೂ ಹೇಳಿಕೊಡ್ತಾ ಇದ್ದಾರೆ. ಹೀಗೆ ಮಾಡಿ, ಈ ಬ್ಲೌಸ್ ಮಾಡಿ, ಎಷ್ಟು ಸಪೋರ್ಟ್ ಮಾಡ್ತಾಯಿದ್ರೆ ಅಂದರೆ ನಾವಂತೂ ತುಂಬಾ ಖುಷಿ ಮೇಡಮ್. ನಿಮ್ಮ ಕೈಯಲ್ಲಿ ವಿದ್ಯೆ ಕಲಿತದ್ದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯಾರಿಗಾದರೂ ಕಲೀಲಿಕ್ಕೆ ಇಷ್ಟ ಇದ್ದರೆ ಇದರಲ್ಲಿ ಬಿಂದಾಸಾಗಿ ಇದರಲ್ಲಿ ಕಲಿಬೋದು. ಯಾರೂ ಟೆನ್ಷನ್ ಮಾಡುವ, ಹೇಗೆ ಕಲಿಸ್ತಾರೆ ಅಂತ ಯಾವ ಟೆನ್ಷನೂ ಇಲ್ಲ. ಅಷ್ಟು ಚೆಂದಾಗಿ ಮಾಡ್ತೀರಾ. 1-2 ಬ್ಲೌಸ್ ಮಾಡ್ತೀರಾ ಮತ್ತು ಕಸ್ಟಮರ್ ಆರ್ಡರ್ ತಗೊಳ್ತೀರಾ ಅಂತ ನನ್ನ ಆ ಭರವಸೆ ಇದೆ. ನನಗಂತೂ ನಾನು ತಗೊಳ್ತೇನೆ. ನಾನು ಹೇಳಿದ್ದೇನೆ, 1-2-3 ಟೈಲರ್ ಹತ್ರ ಹೇಳಿ ಕೂಡ ಇಟ್ಟಿದ್ದೇನೆ.
ನೋಡುವ, ಟ್ರೈ ಮಾಡುವ. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಪ್ರಜ್ಞಾ ಅಂತ. ನಾನು ಆನ್ಲೈನ್ ಬ್ಯಾಚಿನ ಸ್ಟೂಡೆಂಟ್. ನಮ್ಮದು ಬ್ಯಾಚ್ ಮೇಯಲ್ಲಿ ಸ್ಟಾರ್ಟ್ ಆಗಿ ಆಗಸ್ಟಲ್ಲಿ ಎಂಡಿಗೆ ಕಂಪ್ಲೀಟ್ ಆಯಿತು. ನಾನು ರಚನಾ ಕುಚ್ ಡಿಸೈನರ್ ಆ್ಯಂಡ್ ಮ್ಯಾಗಮ್ ವರ್ಕ್ ಸ್ಟೂಡೆಂಟ್. ನಮ್ಮದು ಮೇಡಮ್ ಹೆಸರು ಅನುಪಮ ಅಂತ. ನಾನೇನು ಹೇಳೋದಂದರೆ, ನಮಗೆ ಆಫ್ಲೈನ್ ಮತ್ತು ಆನ್ಲೈನಿಗೆ ಏನು ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ. ಆಫ್ಲೈನಲ್ಲಿ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೋ ಅಷ್ಟೇ ಚೆನ್ನಾಗಿ ಆನ್ಲೈನ್ಗಳು ಕೂಡ ಅರ್ಥ ಆಗ್ತದೆ. ನಮ್ಗೆ ಏನೇ ಡೌಟ್ ಇದ್ದರೂ ಪ್ರತಿಯೊಂದು ಡೌಟನ್ನು ಮೇಡಮ್ ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಸ್ಟಿಚ್ ಹೇಳ್ಕೊಡ್ತಿದ್ದಾರೆ. ಎಲ್ಲರ ಡೌಟು ಕ್ಲಿಯರ್ ಆದಮೇಲೆ ಹೇಳ್ಕೊಡುವಂಥದ್ದು. ಒಬ್ರದ್ದಾಯಿತು ಅಂತ ಹೇಳಿ ಹೇಳ್ಕೊಡೋದಿಲ್ಲ, ಪ್ರತಿಯೊಬ್ಬರದ್ದು ಕ್ಲಿಯರ್ ಆದಮೇಲೆ ಹೇಳ್ಕೊಡ್ತಾರೆ. ಆಮೇಲೆ ನಮ್ಮದು ಈ ಕೋರ್ಸು ಕಂಪ್ಲೀಟ್ ಆಗುವಷ್ಟೊತ್ತಿಗೆ ನಾವು 2 ಬ್ಲೌಸ್ ಕೂಡ ರೆಡಿ ಮಾಡ್ತೇವೆ. ಡಿಸೈನ್ ಫಸ್ಟ್ ಒನ್ ಥ್ರೆಡ್ ವರ್ಕ್ ಅಂತ, ಇನ್ನೊಂದು ಜ್ಯುವೆಲರಿ ವರ್ಕ್. ಇದು ಥ್ರೆಡ್ ವರ್ಕ್ ನಂದು, ನಾನು ಮಾಡಿರೋದು ಥ್ರೆಡ್ ವರ್ಕ್ ಡಿಸೈನ್. ಇದು ಜ್ಯುವೆಲರಿ ವರ್ಕ್. ಮಾತ್ರ ಅಲ್ಲದೆ ಕೋರ್ಸಿನ ಎಂಡಿಗೆ ಕಸ್ಟಮರ್ ಜೊತೆ ಹೇಗೆ ಡೀಲ್ ಮಾಡಬೇಕು, ಆಮೇಲೆ ಇದು ಬೇಸಿಕ್ ಮಾರ್ಕಿಂಗ್ ಮಾಡೋದು ಎಲ್ಲ ಹೇಳ್ಕೊಡ್ತಾರೆ. ಅಷ್ಟಲ್ಲದೆ ನಮ್ಮದು ಬ್ಯಾಚ್ ಆಗ್ತಿರುವಾಗಲೇ ನಮಗೆ ವರ್ಲ್ಡ್ ರೆಕಾರ್ಡಿದ್ದು ಪಾರ್ಟಿಸಿಪೇಟ್ ಮಾಡುವಂತಹ ಚಾನ್ಸ್ ಕೂಡ ಸಿಕ್ಕಿತ್ತು. ಸೊ ನಾವು ವರ್ಲ್ಡ್ ರೆಕಾರ್ಡಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇವೆ. ಆಸ್ಕರ್ ಬುಕ್ಸ್ ಆಫ್ ರೆಕಾರ್ಡ್ ಮತ್ತು ನೋಬೆಲ್ ಬುಕ್ಸ್ ಆಫ್ ರೆಕಾರ್ಡು, ಮತ್ತು ನಮಗೆ ಆರ್ಯ ಅಸೋಸಿಯೇಷನಲ್ಲಿ ಫ್ರೀ ಮೆಂಬರ್ಶಿಪ್ ಕೂಡ ಸಿಕ್ಕಿದೆ. ಸೊ ನಾವು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದೇವೆ. ನಾವು ಈ ಬ್ಯಾಚಿಗೆ ಜಾಯ್ನ್ ಆಗ್ತಿರಲಿಲ್ಲ ಅಂದರೆ ನಮಗೆ ವರ್ಲ್ಡ್ ರೆಕಾರ್ಡ್ ಅಂತ ಎನಿಸಿಯೇ ಇರಲಿಲ್ಲ. ನಾವು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆ ಚಾನ್ಸ್ ಕೂಡ ಸಿಗ್ತಿರಲಿಲ್ಲ. ಸೊ ನಾನು ಅನುಪಮ ಮೇಡಮ್ಗೆ ತುಂಬ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯಾ ಅಂತ. ನಾನು ಬ್ಯಾಂಗ್ಳೂರಲ್ಲಿರೋದು. ನನಗೆ ಮುಂಚೆಯಿಂದನೂ ಆರಿ ಎಂಬ್ರಾಯ್ಡ್ರಿ ಕಲಿಬೇಕಂತ ತುಂಬ ಆಸೆ ಇತ್ತು, ಬಟ್ ಇಲ್ಲಿ ಯಾರೂ ಹೇಳಿಕೊಡ್ತಾ ಇರಲಿಲ್ಲ. ಒಂದು ದಿವಸ ನನ್ನ ತಂಗಿ ಸುಷ್ಮಿತಾ ಅಂತ, ಅವಳು ಎಂಬ್ರಾಯ್ಡ್ರಿ ಮಾಡಿ ಬ್ಲೌಸನ್ನು ತೋರಿಸಿದ್ಲು. ನನಗೆ ತುಂಬ ಇಷ್ಟ ಆಯಿತು. ನೀ ಎಲ್ಲಿ ಕಲಿತೆ ಕೇಳಿದಾಗ ನಾನು ಆನ್ಲೈನಲ್ಲಿ ಕಲಿತೆ, ಅನುಪಮ ಮೇಡಮ್ ಅಂತ ಇದ್ದಾರೆ, ಅವರು ನನಗೆ ಹೇಳಿಕೊಟ್ರು ಅಂತ ಹೇಳಿದರು. ಹಾಗಿದ್ರೆ ನನಗೆ ಅವ್ರ ನಂಬರ್ ಕೊಡ್ತೇನೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಅಂತ ಕೇಳಿ ಅಂತ ಹೇಳಿದರು. ಆಯ್ತಂತ ಹೇಳಿ ಮತ್ತು ನಾನು ಅನುಪಮ ಮೇಡಮ್ ಅವರಿಗೆ ಕಾಲ್ ಮಾಡಿದೆ. ಅವರು ನೆಕ್ಸ್ಟ್ ಮೇ 8 ಸ್ಟಾರ್ಟ್ ಆಗ್ತಾಯಿದೆ, ಜಾಯ್ನ್ ಆಗಿ ಅಂತ ಹೇಳಿದರು. ಮತ್ತು ನಾನು ಅದಕ್ಕೆ ಕ್ಲಾಸಿಗೆ ಜಾಯ್ನ್ ಆದೆ. ಫಸ್ಟಿಗೆ ತುಂಬ ಕಷ್ಟ ಆಗಿತ್ತು ಚೈನ್ ಸ್ಟಿಚ್ ಎಲ್ಲ, ಮತ್ತು ನಂತರ ಪ್ರಾಕ್ಟೀಸ್ ಮಾಡಿ ಈಸಿ ಆಗ್ತಾ ಬಂತು. ನನ್ನ ಫಸ್ಟ್ ಬ್ಲೌಸ್ ಥ್ರೆಡ್ ವರ್ಕ್ ಬ್ಲೌಸ್ ಇದೆ. ಸೆಕೆಂಡ್ ಬ್ಲೌಸ್ ಬೀಡ್ಸ್ ವರ್ಕ್. ಈ ಬ್ಲೌಸ್ ನಮಗೆ ಅನುಪಮ ಮೇಡಮ್ ಅವರು ತುಂಬ ಚೆನ್ನಾಗಿ ಹೇಳಿಕೊಟ್ರು. ನಾವು ಈ ಬ್ಯಾಚ್ಗೆ ಜಾಯ್ನ್ ಆಗಿದ್ದರಿಂದ ನಮಗೆ ಸೆಕೆಂಡ್ ಇಂಟರ್ನ್ಯಾಷನಲ್ ಆರಿ ವರ್ಕರ್ಸ್ ಕಾನ್ಫರೆನ್ಸ್ಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಸಿಕ್ತು. ಅಲ್ಲಿ 4 ಸರ್ಟಿಫಿಕೇಟ್ಸ್ ಸಹ ಸಿಕ್ಕಿದೆ. ಮತ್ತು 2 ಮೆಡಲ್ ಸಹ ಸಿಕ್ಕಿದೆ. ಆಸ್ಕರ್ ಬುಕ್ ಆಫ್ ರೆಕಾರ್ಡ್ಸಿಂದ 1 ಮೆಡಲ್, ನೋಬಲ್ ವರ್ಲ್ಡ್ ರೆಕಾರ್ಡ್ಸಿಂದ ಮತ್ತೊಂದು ಮೆಡಲ್ ಸಿಕ್ಕಿದೆ. ಇವೆಂಟ್ ತುಂಬಾ ಚೆನ್ನಾಗಿತ್ತು, ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ದೀವಿ. ಥ್ಯಾಂಕ್ ಯು ಮೇಡಮ್ ಆ್ಯಂಡ್ ಥ್ಯಾಂಕ್ ಯು ಸುಷ್ಮಿತಾ.